ಶಿಡ್ಲಘಟ್ಟ ತಾಲೂಕಿನ ಕೆರೆಗಳಿಗೆ ಹೆಬ್ಬಾಳ ನಾಗವಾರ ಕೆರೆಗಳಿಂದ ಶುದ್ಧೀಕರಿಸಿದ ನೀರನ್ನು ಹರಿಸಲಾಗುತ್ತಿದೆ. ಕಾಲುವೆ ಮೂಲಕ ಕೆರೆಗಳಿಗೆ ನೀರು ಹರಿಸುತ್ತಿದ್ದು, ಕೆಲ ರೈತರು ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದು ಮೋಟಾರು ಪಂಪ್ ಅಳವಡಿಸಿ ಅಕ್ರಮವಾಗಿ ನೀರನ್ನು ಹರಿಸಿಕೊಳ್ಳುತ್ತಿದ್ದರು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಗ್ರಾಮಾಂತರ ಠಾಣೆಯ ಪೊಲೀಸರು ಬೆಸ್ಕಾಂ ಅಧಿಕಾರಿಗಳ ಜೊತೆ ದಿಢೀರ್ ದಾಳಿ ನಡೆಸಿ ನೀರು ಹರಿಯುತ್ತಿದ್ದ ಕಾಲುವೆಗೆ ಅಕ್ರಮವಾಗಿ ಮೋಟಾರ್ ಪಂಪ್ ಅಳವಡಿಸಿ ನೀರನ್ನು ಹರಿಸಿಕೊಳ್ಳುತ್ತಿದ್ದುದನ್ನು ಪತ್ತೆ ಹಚ್ಚಿದ್ದಾರೆ. ಅಲ್ಲಿನ ಟ್ರಾನ್ಸ್ಫಾರ್ಮರ್ಗಳಿಂದ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದು ಕಾಲುವೆಯಿಂದ ಮೋಟಾರ್ ಬಳಸಿ ನೀರನ್ನು ತಮ್ಮ ತೋಟಗಳಿಗೆ ಅಕ್ರಮವಾಗಿ ಹರಿಸುತ್ತಿದ್ದುದು ಖಚಿತವಾಗಿದೆ. ಸಂಜೆ ಸಮಯದಲ್ಲಿ ನೀರನ್ನು ಅಕ್ರಮವಾಗಿ ಹರಿಸಿಕೊಳ್ಳಲಾಗುತ್ತಿದೆ ಎನ್ನುವ ದೂರುಗಳು ಸಾಕಷ್ಟು ದಿನಗಳಿಂದಲೂ ಕೇಳಿ ಬರುತ್ತಿದ್ದವು. ಗುಡಿಹಳ್ಳಿಗೂ ಮೊದಲು ಬರುವ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯ ನೀರಿನ ಕಾಲುವೆಗಳಿಂದಲೂ ಅಕ್ರಮವಾಗಿ ನೀರು ಹರಿಸಿಕೊಳ್ಳುತ್ತಿದ್ದವರ ವಿರುದ್ಧ ಚಿಕ್ಕಬಳ್ಳಾಪುರದ ತಹಶೀಲ್ದಾರ್ ನೇತೃತ್ವದ ತಂಡ ದಾಳಿ ನಡೆಸಿತ್ತು. ರೈತರು ದಾಳಿ ವೇಳೆ ಶ್ರೀನಾಥ್ ಎನ್ನುವ ರೈತನು ಕಾಲುವೆಗೆ ಮೋಟಾರ್ ಅಳವಡಿಸಿ ಅಕ್ರಮವಾಗಿ ನೀರನ್ನು ಹರಿಸಿಕೊಳ್ಳುತ್ತಿದ್ದು, ಶ್ರೀನಾಥ್ನನ್ನು ಕೂಡ ವಿಚಾರಣೆ ಒಳಪಡಿಸಿದ್ದಾರೆ. ಟ್ರಾನ್ಸ್ಫಾರ್ಮರ್ನಿಂದ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿರುವ ಬಗ್ಗೆ ಬೆಸ್ಕಾಂನವರು ಅಕ್ರಮವಾಗಿ ನೀರನ್ನು ಹರಿಸಿಕೊಳ್ಳುತ್ತಿದ್ದ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಯವರು ಕೇಸು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಅವರು ಬೆಸ್ಕಾಂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆಯಿಂದ ಅದಕ್ಕೆ ಮಾಹಿತಿ ಕೊಟ್ಟು ಲಿಖಿತವಾಗಿ ಅನುಮತಿ ತಗೊಂಡು ಮಾಡಬೇಕು ಅನ್ನೋದು ಕಾನೂನಿರುತ್ತೆ. ಸೊ ಹಾಗಾಗಿ ಯಾವುದೇ ಉದ್ದೇಶಕರು ಅನುಮತಿ ತಗೊಂಡು ನಡೀಬೇಕು. ಅದು ಕೆರೆ ಈಗ ಮುಂಚೆ ಎಲ್ಲ ಒತ್ತುವರಿ ಆಗಿರೋದನ್ನ ನಾವು ಲ್ಯಾಂಡ್ ಬಿಟ್ಟಲ್ಲಿ ಈಗ ಮಾಹಿತಿ ಸಂಗ್ರಹಿಸಿದ್ದೀವಿ. ಸೊ ಈಗ ನಮಗೆ ಆಲ್ಮೋಸ್ಟು ಕೆರೆಗಳನ್ನ ತೆರವು ಮಾಡಲಿಕ್ಕೆ ಇದು ಸೂಕ್ತವಾದ ಸಮಯ. ನಾವು ಬೆಳೆನೂ ಎಲ್ಲ ಮುಗಿದಿದೆ. ಈಗ ನಾವೆಲ್ಲ ಲ್ಯಾಂಡ್ ಬಿಟ್ಟಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ಮಾಡ್ತಾಯಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಪಿನ್ಪಾಪ್ನಲ್ಲಿ ಕೆರೆ ಒತ್ತುವರಿ ಇತ್ತು, ಎಲ್ಲ ತೆರವು ಮಾಡಿದ್ದೀವಿ. ಸೊ ಹಾಗೆ ಎಲ್ಲ ಕೆರೆಗಳನ್ನು ಅಳತೆ ಮಾಡಲಿಕ್ಕೆ ನಮ್ಮಲ್ಲಿ ಸರ್ವೇರು ಶಾರ್ಟೇಜ್ ಇದ್ದಾರೆ. ಸೊ ಆದಾಗ್ಯೂ ಕೂಡ ಹಂತವಾಗಿ ತೆರವು ಮಾಡಲಿಕ್ಕೆ ಕ್ರಮ ವಹಿಸ್ತಾರೆ. ಇವತ್ತು ಮೇಲ್ನೋಟಕ್ಕೆ ಅವರೊಬ್ಬರೇ ಬಳಸಿದಂತೆ ಕಾಣುತ್ತೆ. ಗ್ರಾಮಸ್ಥರೆಲ್ಲ ಸೇರಿ ಬಳಸಿಲ್ಲ, ಅವರೊಬ್ಬರೇ ಬಳಸಿದಂತೆ ಕಾಣುತ್ತೆ. ದಾಳಿಯಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಗ್ರಾಮಾಂತರ ಠಾಣೆ ಅಪರಾಧ ವಿಭಾಗದ ನಾಗರಾಜ್, ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಕಿರಣ್, ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕ ವೇಣುಗೋಪಾಲ್, ಗ್ರಾಮ ಆಡಳಿತಾಧಿಕಾರಿ ಮುನಿರಾಜು ಭಾಗವಹಿಸಿದ್ರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.